ಹುಬ್ಬಳ್ಳಿಯಲ್ಲಿ 4 ಅಂತಸ್ತಿನ ಒಂದು ಕಟ್ಟಡಕ್ಕೆ ಬೆಂಕಿ ಸಂಭವಿಸಿದ್ದು, ಇನ್ನು ಈ ಕಟ್ಟಡದಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 60 ಅಂಗಡಿಗಳಿದ್ದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ. ಅಷ್ಟಕ್ಕೂ ಈ ಒಂದು ಬೆಂಕಿ ಹೊತ್ತಲು ಕಾರಣವಾದರೂ ಏನು? ಮತ್ತೊಂದು ಕಡೆಗೆ ಈ ಒಂದು ಬೆಂಕಿ ದಗದಗಿಸ್ತಾ ಇದ್ದಂತೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಆ ಬೆಂಕಿಯನ್ನ ನಂದಿಸಿದ್ದಾರೆ. ಆ ಎಲ್ಲ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರತಕ್ಕಂತ ಏನು ಮೆಟ್ರೋ ಮಹಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಂತ ಬೆಂಕಿ ಇಡೀ ಮಾಲ್ನಲ್ಲೇ ಸುಟ್ಟು ಕರಕಲು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಮೆಟ್ರೋ ಮಾಲ್ನ 4ನೇ ಮಹಡಿಯಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಪ್ರತಿಯೊಂದು ಮಳಿಗೆಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇನ್ನೂ ಕೂಡ ಬೆಂಕಿಯ ಒಂದು ಹೊಗೆ ಕೂಡ ಆಡ್ತಾ ಇದೆ. ಮಧ್ಯರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು 4ನೇ ಮಹಡಿಯಲ್ಲಿ ಹೊತ್ತಿಕೊಂಡಂತ ಬೆಂಕಿ ಸಂಪೂರ್ಣವಾಗಿ ಈ ಮಳಿಗೆಗಳಲ್ಲಿ ಇರತಕ್ಕಂತ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನಾನು ಎಡಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಯಾವ ರೀತಿ ಇಲ್ಲಿ ವಸ್ತುಗಳು ಅಂದ್ರೆ ಬಹುತೇಕ ಬಟ್ಟೆಯ ಮಳಿಗೆಗಳು, ಅದೇ ರೀತಿ ಗೃಹ ಬಳಕೆ ವಸ್ತುಗಳ ಮಳಿಗೆಗಳು ಈ ಮಾಲ್ನಲ್ಲಿ ಇರುವಂತದ್ದು. 60ಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿರತಕ್ಕಂತ ಈ ಮಾಲ್ನಲ್ಲಿ ಏಕಾಏಕಿ ಮಧ್ಯರಾತ್ರಿ ಹೊತ್ತಿಕೊಂಡಂತ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ವಸ್ತುಗಳು, ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ. ಇನ್ನೂ ಕೂಡ ಬೆಂಕಿಯ ಹೊಗೆ ಇಲ್ಲಿ ಆಡ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಗೃಹ ಬಳಕೆಯ ವಸ್ತುಗಳು ಮತ್ತೆ ಬಟ್ಟೆಗಳನ್ನ ಮಾರಾಟ ಮಾಡುವಂತ 60ಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮಾಲ್ನಲ್ಲಿ ಇರುವಂತದ್ದು. ರಾತ್ರಿ ಏಕಾಏಕಿ ಒಂದ್ ಕಡೆ ಒಂದು ಬಾರಿ ಕರೆಂಟ್ ಹೋಗಿ ಮತ್ತೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಸಂಪರ್ಕ ಮತ್ತೆ ಏನು ಬರುತ್ತೆ, ಆ ಸಂದರ್ಭದಲ್ಲಿ ಏಕಾಏಕಿ ಈ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ 4ನೇ ಮಹಡಿಯಲ್ಲಿ ಹೊತ್ತುಕೊಂಡಂತ ಬೆಂಕಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬಟ್ಟೆಗಳಿರ್ಬೋದು, ಗೃಹ ಬಳಕೆ ವಸ್ತುಗಳಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು, ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಂದು ವಸ್ತುಗಳು ಕೂಡ ಮಳಿಗೆಗಳಿಗೆ ಇರುವಂತ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಬಟ್ಟೆಗಳು ಕೂಡ ಹೊಸ ಬಟ್ಟೆಗಳನ್ನ ಏನು ಮಾರಾಟ ಮಾಡ್ತಾ ಇದ್ರು, ಗೃಹ ಬಳಕೆ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು, ಅವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮಗೆ ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೇನೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ರಾತ್ರಿ ಏನು ದಗದಗನೆ ಹೊತ್ತಿ ಉರಿದಂತ ಈ ಬೆಂಕಿಯ ಕೆನ್ನಾಲಿಗೆಗೆ ಮಿಕ್ಸರ್, ಗ್ರೈಂಡರ್ ಹೀಗೆ ಗೃಹ ಬಳಕೆ ವಸ್ತುಗಳನ್ನ ಇಲ್ಲಿ 4ನೇ ಫ್ಲೋರ್ನಲ್ಲಿ ಏನು ಮಳಿಗೆಗಳಲ್ಲಿ ಸ್ಟಾಕ್ ಇಡಲಾಗಿತ್ತು ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಒಂದ್ ಕಡೆ ಇಡೀ ಮಾರಾಟಗಲ್ಲಿ ಸೇರಿದಂತೆ ಬಹುತೇಕ ಪ್ರದೇಶಗಳ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ರಾತ್ರಿ ಏಕಾಏಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನ ನಂದಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನ ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿತ್ತು, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥ ಒಂದು ತನಿಖೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ 4 ಅಂತಸ್ತಿನ ಒಂದು ಕಟ್ಟಡಕ್ಕೆ ಬೆಂಕಿ ಸಂಭವಿಸಿದ್ದು, ಇನ್ನು ಈ ಕಟ್ಟಡದಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 60 ಅಂಗಡಿಗಳಿದ್ದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ. ಅಷ್ಟಕ್ಕೂ ಈ ಒಂದು ಬೆಂಕಿ ಹೊತ್ತಲು ಕಾರಣವಾದರೂ ಏನು? ಮತ್ತೊಂದು ಕಡೆಗೆ ಈ ಒಂದು ಬೆಂಕಿ ದಗದಗಿಸ್ತಾ ಇದ್ದಂತೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಆ ಬೆಂಕಿಯನ್ನ ನಂದಿಸಿದ್ದಾರೆ. ಆ ಎಲ್ಲ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವಾಣಿಜ್ಯನಗರಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರತಕ್ಕಂತ ಏನು ಮೆಟ್ರೋ ಮಹಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಂತ ಬೆಂಕಿ ಇಡೀ ಮಾಲ್ನಲ್ಲೇ ಸುಟ್ಟು ಕರಕಲು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಮೆಟ್ರೋ ಮಾಲ್ನ 4ನೇ ಮಹಡಿಯಲ್ಲಿ ಇದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಪ್ರತಿಯೊಂದು ಮಳಿಗೆಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇನ್ನೂ ಕೂಡ ಬೆಂಕಿಯ ಒಂದು ಹೊಗೆ ಕೂಡ ಆಡ್ತಾ ಇದೆ. ಮಧ್ಯರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು
ಬೆಂಕಿಯ ಕೆನ್ನಾಲಿಗೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು 4ನೇ ಮಹಡಿಯಲ್ಲಿ ಹೊತ್ತಿಕೊಂಡಂತ ಬೆಂಕಿ ಸಂಪೂರ್ಣವಾಗಿ ಈ ಮಳಿಗೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನಾನು ಎಡಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಯಾವ ರೀತಿ ಇಲ್ಲಿ ವಸ್ತುಗಳು ಅಂದ್ರೆ ಬಹುತೇಕ ಬಟ್ಟೆಯ ಮಳಿಗೆಗಳು, ಅದೇ ರೀತಿ ಗೃಹ ಬಳಕೆ ವಸ್ತುಗಳ ಮಳಿಗೆಗಳು ಈ ಮಾಲ್ನಲ್ಲಿ ಇರುವಂತದ್ದು. 60ಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿರತಕ್ಕಂಥ ಈ ಮಾಲ್ನಲ್ಲಿ ಏಕಾಏಕಿ ಮಧ್ಯರಾತ್ರಿ ಹೊತ್ತಿಕೊಂಡಂತ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ವಸ್ತುಗಳು, ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ. ಇನ್ನೂ ಕೂಡ ಬೆಂಕಿಯ ಹೊಗೆ ಇಲ್ಲಿ ಆಡ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಗೃಹ ಬಳಕೆಯ ವಸ್ತುಗಳು ಮತ್ತೆ ಬಟ್ಟೆಗಳನ್ನ ಮಾರಾಟ ಮಾಡುವಂತ 60ಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮಾಲ್ನಲ್ಲಿ ಇರುವಂತದ್ದು. ರಾತ್ರಿ ಏಕಾಏಕಿ ಒಂದ್ ಕಡೆ ಒಂದು ಬಾರಿ ಕರೆಂಟ್ ಹೋಗಿ ಮತ್ತೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಸಂಪರ್ಕ ಮತ್ತೆ ಏನು ಬರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಈ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಈ 4ನೇ ಮಹಡಿಯಲ್ಲಿ ಹೊತ್ತುಕೊಂಡಂತ ಬೆಂಕಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬಟ್ಟೆಗಳಿರ್ಬೋದು, ಗೃಹ ಬಳಕೆ ವಸ್ತುಗಳಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು, ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಂದು ವಸ್ತುಗಳು ಕೂಡ ಮಳಿಗೆಗಳಿಗೆ ಇರುವಂತ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಬಟ್ಟೆಗಳು ಕೂಡ ಹೊಸ ಬಟ್ಟೆಗಳನ್ನ ಏನು ಮಾರಾಟ ಮಾಡ್ತಾ ಇದ್ರು, ಗೃಹ ಬಳಕೆ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು, ಅವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮಗೆ ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೇನೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ರಾತ್ರಿ ಏನು ದಗದಗನೆ ಹೊತ್ತಿ ಉರಿದಂತ ಈ ಬೆಂಕಿಯ ಕೆನ್ನಾಲಿಗೆಗೆ ಮಿಕ್ಸರ್, ಗ್ರೈಂಡರ್ ಹೀಗೆ ಗೃಹ ಬಳಕೆ ವಸ್ತುಗಳನ್ನ ಇಲ್ಲಿ 4ನೇ ಫ್ಲೋರ್ನಲ್ಲಿ ಏನು ಮಳಿಗೆಗಳಲ್ಲಿ ಸ್ಟಾಕ್ ಇಡಲಾಗಿತ್ತು ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಒಂದ್ ಕಡೆ ಇಡೀ ಮಾರಾಟದಲ್ಲಿ ಸೇರಿದಂತೆ ಬಹುತೇಕ ಪ್ರದೇಶಗಳ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ರಾತ್ರಿ ಏಕಾಏಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿತ್ತು, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥ ಒಂದು ತನಿಖೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಹುಬ್ಬಳ್ಳಿಯಲ್ಲಿ 4 ಅಂತಸ್ತಿನ ಒಂದು ಕಟ್ಟಡಕ್ಕೆ ಬೆಂಕಿ ಸಂಭವಿಸಿದ್ದು, ಇನ್ನು ಈ ಕಟ್ಟಡದಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 60 ಅಂಗಡಿಗಳಿದ್ದು ಎಲ್ಲವೂ ಕೂಡ ಸುಟ್ಟು ಕರಕಲಾಗಿವೆ. ಅಷ್ಟಕ್ಕೂ ಈ ಒಂದು ಬೆಂಕಿ ಹೊತ್ತಲು ಕಾರಣವಾದರೂ ಏನು? ಮತ್ತೊಂದು ಕಡೆಗೆ ಈ ಒಂದು ಬೆಂಕಿ ದಗದಗಿಸ್ತಾ ಇದ್ದಂತೆ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಬಂದು ಆ ಬೆಂಕಿಯನ್ನ ನಂದಿಸಿದ್ದಾರೆ. ಆ ಎಲ್ಲ ಕುರಿತಾದ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಬೆಂಕಿ ಅವಘಡ ಸಂಭವಿಸಿದೆ. ಹುಬ್ಬಳ್ಳಿಯ ಮರಾಠ ಗಲ್ಲಿಯಲ್ಲಿ ಇರತಕ್ಕಂತ ಏನು ಮೆಟ್ರೋ ಮಹಲ್ನ 4ನೇ ಮಹಡಿಯಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಹೊತ್ತಿಕೊಂಡಂತ ಬೆಂಕಿ ಇಡೀ ಮಾಲ್ನಲ್ಲೇ ಸುಟ್ಟು ಕರಕಲು ಮಾಡಿರ್ತಕ್ಕಂಥದ್ದು. ಸದ್ಯ ನಾನೀಗ ಈ ಮೆಟ್ರೋ ಮಾಲ್ನ 4ನೇ ಮಹಡಿಯಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು ಯಾವ ರೀತಿ ಬೆಂಕಿಯ ಕೆನ್ನಾಲಿಗೆಗೆ ಸುಟ್ಟು ಕರಕಲಾಗಿ ಪ್ರತಿಯೊಂದು ಮಳಿಗೆಗಳು ಇಲ್ಲಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಇನ್ನೂ ಕೂಡ ಬೆಂಕಿಯ ಒಂದು ಹೊಗೆ ಕೂಡ ಆಡ್ತಾ ಇದೆ. ಮಧ್ಯರಾತ್ರಿ ಸಂಭವಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಕೆನ್ನಾಲಿಗೆಗೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಏನು 4ನೇ ಮಹಡಿಯಲ್ಲಿ ಹೊತ್ತಿಕೊಂಡಂತ ಬೆಂಕಿ ಸಂಪೂರ್ಣವಾಗಿ ಈ ಮಳಿಗೆಗಳಲ್ಲಿ ಇರ್ತಕ್ಕಂಥ ವಸ್ತುಗಳು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ನಾನು ಎಡಭಾಗದಲ್ಲಿ ತಮಗೆ ತೋರಿಸ್ತಾ ಹೋಗ್ತೀನಿ ಯಾವ ರೀತಿ ಇಲ್ಲಿ ವಸ್ತುಗಳು ಸುಟ್ಟು ಕರಕಲಾಗಿದೆ. ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಯಾವ ರೀತಿ ಇಲ್ಲಿ ವಸ್ತುಗಳು ಅಂದ್ರೆ ಬಹುತೇಕ ಬಟ್ಟೆಯ ಮಳಿಗೆಗಳು, ಅದೇ ರೀತಿ ಗೃಹ ಬಳಕೆ ವಸ್ತುಗಳ ಮಳಿಗೆಗಳು ಈ ಮಾಲ್ನಲ್ಲಿ ಇರುವಂತದ್ದು. 60ಕ್ಕೂ ಹೆಚ್ಚು ಮಳಿಗೆಗಳನ್ನ ಹೊಂದಿರತಕ್ಕಂಥ ಈ ಮಾಲ್ನಲ್ಲಿ ಏಕಾಏಕಿ ಮಧ್ಯರಾತ್ರಿ ಹೊತ್ತಿಕೊಂಡಂತ ಬೆಂಕಿಯಿಂದಾಗಿ ಸಂಪೂರ್ಣವಾಗಿ ವಸ್ತುಗಳು, ಅಪಾರ ಪ್ರಮಾಣದ ವಸ್ತುಗಳು ಸುಟ್ಟು ಕರಕಲಾಗಿದೆ. ಯಾವ ರೀತಿ ಸುಟ್ಟು ಕರಕಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಮಗೆ ಗೋಚರವಾಗುತ್ತೆ. ಇನ್ನೂ ಕೂಡ ಬೆಂಕಿಯ ಹೊಗೆ ಇಲ್ಲಿ ಆಡ್ತಾ ಇರತಕ್ಕಂಥದ್ದು. ಒಂದ್ ಕಡೆ ಗೃಹ ಬಳಕೆಯ ವಸ್ತುಗಳು ಮತ್ತೆ ಬಟ್ಟೆಗಳನ್ನ ಮಾರಾಟ ಮಾಡುವಂತ 60ಕ್ಕೂ ಹೆಚ್ಚು ಮಳಿಗೆಗಳು ಈ ಒಂದು ಮಾಲ್ನಲ್ಲಿ ಇರುವಂತದ್ದು. ರಾತ್ರಿ ಏಕಾಏಕಿ
ಒಂದ್ ಕಡೆ ಒಂದು ಬಾರಿ ಕರೆಂಟ್ ಹೋಗಿ ಮತ್ತೆ ಏನು ವಿದ್ಯುತ್ ಸಂಪರ್ಕ ಕಡಿತಗೊಂಡು ವಿದ್ಯುತ್ ಸಂಪರ್ಕ ಮತ್ತೆ ಏನು ಬರುತ್ತೆ. ಆ ಸಂದರ್ಭದಲ್ಲಿ ಏಕಾಏಕಿ ಈ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಈ 4ನೇ ಮಹಡಿಯಲ್ಲಿ ಹೊತ್ತುಕೊಂಡಂತ ಬೆಂಕಿಯಿಂದಾಗಿ ಸಾಕಷ್ಟು ಪ್ರಮಾಣದ ಬಟ್ಟೆಗಳಿರ್ಬೋದು, ಗೃಹ ಬಳಕೆ ವಸ್ತುಗಳಿರ್ಬೋದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಇನ್ನು ವಿಷಯ ತಿಳಿತಾ ಇದ್ದಂತೆ ಶಹರ ಪೊಲೀಸ್ ಠಾಣೆಯ ಪೊಲೀಸರು, ಅದೇ ರೀತಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನ ನಂದಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಪ್ರತಿಯೊಂದು ವಸ್ತುಗಳು ಕೂಡ ಮಳಿಗೆಗಳಿಗೆ ಇರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ. ಬಟ್ಟೆಗಳು ಕೂಡ ಹೊಸ ಬಟ್ಟೆಗಳನ್ನ ಏನು ಮಾರಾಟ ಮಾಡ್ತಾ ಇದ್ರು, ಗೃಹ ಬಳಕೆ ವಸ್ತುಗಳನ್ನ ಮಾರಾಟ ಮಾಡ್ತಾ ಇದ್ರು, ಅವೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಯಾವ ರೀತಿ ಸುಟ್ಟು ಕರಕಲಾಗಿದೆ ಅನ್ನೋದು ನಮಗೆ ಈ ಒಂದು ದೃಶ್ಯಾವಳಿಗಳನ್ನ ನೋಡ್ತಾ ಇದ್ರೇನೆ ಸ್ಪಷ್ಟವಾಗಿ ಗೋಚರವಾಗುತ್ತೆ. ರಾತ್ರಿ ಏನು ದಗದಗನೆ ಹೊತ್ತಿ ಉರಿದಂತ ಈ ಬೆಂಕಿಯ ಕೆನ್ನಾಲಿಗೆಗೆ ಮಿಕ್ಸರ್ ಗ್ರೈಂಡರ್ ಹೀಗೆ ಗೃಹ ಬಳಕೆ ವಸ್ತುಗಳನ್ನ ಇಲ್ಲಿ 4ನೇ ಫ್ಲೋರ್ನಲ್ಲಿ ಏನು ಮಳಿಗೆಗಳಲ್ಲಿ ಸ್ಟಾಕ್ ಇಡಲಾಗಿತ್ತು ಅವೆಲ್ಲವೂ ಕೂಡ ಸುಟ್ಟು ಕರಕಲಾಗಿದೆ. ಒಂದ್ ಕಡೆ ಇಡೀ ಮಾರಾಟಗಲ್ಲಿ ಸೇರಿದಂತೆ ಬಹುತೇಕ ಪ್ರದೇಶಗಳ ಜನರನ್ನ ಬೆಚ್ಚಿ ಬೀಳಿಸಿರ್ತಕ್ಕಂಥ ಈ ಒಂದು ಬೆಂಕಿಯ ಅವಘಡದಿಂದಾಗಿ ರಾತ್ರಿ ಏಕಾಏಕಿ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿಯನ್ನು ನಂದಿಸುವಂತ ಒಂದು ಕಾರ್ಯಕ್ಕೆ ಮುಂದಾಗಿದ್ದಾರೆ. ಇನ್ನು ಶಹರ ಪೊಲೀಸ್ ಠಾಣೆಯ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿ ಯಾವ ಕಾರಣಕ್ಕೆ ಬೆಂಕಿ ಹೊತ್ಕೊಂಡಿತ್ತು, ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನು ಅಂತಕ್ಕಂಥ ಒಂದು ತನಿಖೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.